ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸ್ತೀನಿ. ಹಾಗೆ ಇವತ್ತು ನಿಮ್ಮೆಲ್ಲರಿಗೂ ಉಪಯೋಗವಾಗುವಂತಹ ಒಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇನೆ. ಅದು ಏನೆಂದರೆ ಪಾಲಕ್ ಸೊಪ್ಪಿನ ಉಪಯೋಗಗಳು ಮತ್ತು ಪ್ರಯೋಜನಗಳು. ನಾವು ಪ್ರತಿನಿತ್ಯ ಬಳಸುವಂತಹ ಪಾಲಕ್ ಸೊಪ್ಪಿನ ಬಗ್ಗೆ ನಿಮಗೆಷ್ಟು ಮಾಹಿತಿ ತಿಳಿದಿದೆ ಎಂದು ನೋಡೋಣವೇ? ಸರಿ, ಹಾಗಿದ್ದರೆ ಬನ್ನಿ, ತಡ ಮಾಡೋದು ಬೇಡ, ಪಾಲಕ್ ಸೊಪ್ಪಿನ ಉಪಯೋಗ ಮತ್ತು ಪ್ರಯೋಜನಗಳ ಬಗ್ಗೆ ತಿಳಿಯೋಣ. ಹಲವು ಕಾಯಿಲೆಗಳ ನಿಯಂತ್ರಣಕ್ಕೆ ಪಾಲಕ್ ಸೊಪ್ಪು ಬಹಳ ಒಳ್ಳೆಯದು. ಪಾಲಕ್ ಸೊಪ್ಪನ್ನು ಹಲವಾರು ರೀತಿಯಲ್ಲಿ ಬಳಸುವ ನಾವು ಅದರಲ್ಲಿನ ಲಾಭಗಳ ಬಗ್ಗೆ ತಿಳಿದಿರುವುದು ಬಹಳವೇ ಕಡಿಮೆ. ಪ್ರಕೃತಿದತ್ತವಾಗಿ ಸಿಗುವಂತಹ ತರಕಾರಿಗಳು ನಮ್ಮ ಆರೋಗ್ಯಕ್ಕೆ ತುಂಬ ಲಾಭಕಾರಿ ಎನ್ನುವುದು ನಮಗೆ ತಿಳಿದಿರುವ ವಿಚಾರ. ಅದರಲ್ಲೂ ಹಸಿರೆಲೆ ತರಕಾರಿಗಳನ್ನು ಬಳಸಿಕೊಂಡರೆ ಆಗ ಇದು ದೇಹಕ್ಕೆ ಹಲವಾರು ರೀತಿಯ ಲಾಭಗಳನ್ನು ನೀಡುವುದು. ಆದರೆ ಇದು ಕೆಲವರಿಗೆ ಅಷ್ಟು ಇಷ್ಟವಾಗುವುದಿಲ್ಲ ಮತ್ತು ಇದನ್ನು ಸಂಪೂರ್ಣವಾಗಿ ಕಡೆಗಣಿಸುವರು. ಹಾಗಾದರೆ ಪಾಲಕ್ ಸೊಪ್ಪಿನ ಉಪಯೋಗಗಳು ಮತ್ತು ಅದರ ಪ್ರಯೋಜನಗಳನ್ನು ತಿಳಿಯೋಣ. ಮೊದಲನೇದಾಗಿ, ತೂಕ ಇಳಿಸಲು ಸಹಕಾರಿ. ಪಾಲಕ್ ಸೊಪ್ಪಿನಲ್ಲಿ ವಿಟಮಿನ್ ಸಿ ಕಬ್ಬಿಣಾಂಶವಿದ್ದು ಇದು ಚಯಾಪಚಯ ಉತ್ತಮಪಡಿಸುವ ಜೊತೆಗೆ ವೇಗವಾಗಿ ಕ್ಯಾಲರಿ ದಹಿಸಲು ನೆರವಾಗುವುದು. ಕೊಬ್ಬಿನ ಅಂಶವು ಹೆಚ್ಚಾಗಿದ್ದರೆ ಆಗ ನೀವು ಪಾಲಕನ್ನು ತಿಂದರೆ ಒಳ್ಳೆಯದು. ಇದೇ ವೇಳೆ ಸರಿಯಾಗಿ ವ್ಯಾಯಾಮ ಕೂಡ ಮಾಡುವುದು ಸೂಕ್ತವಾಗಿರುತ್ತೆ. ಎರಡನೆಯದಾಗಿ, ವೀರ್ಯದ ಗುಣಮಟ್ಟ ಹೆಚ್ಚಿಸುವುದು. ಪಾಲಕ್ ಸೇವನೆಯಿಂದ ವೀರ್ಯದ ಗುಣಮಟ್ಟ ಹಾಗೂ ಚಲನಶೀಲತೆಯು ಹೆಚ್ಚಾಗುವುದು. ಅದೇ ರೀತಿಯಲ್ಲಿ ಇದು ಆರೋಗ್ಯಕಾರಿ ವೀರ್ಯ ಉತ್ಪಾದನೆಗೆ ನೆರವಾಗುವುದು. ಇದರಿಂದ ವೀರ್ಯದ ಚಲನಶೀಲತೆಯು ಉತ್ತಮವಾಗುವುದು. ಹೀಗಾಗಿ ನೀವು ಮುಂದಿನ ಸಲ ಪಾಲಕ್ ಪನ್ನೀರ್ ಸೇವನೆ ಮಾಡಲು ಹಿಂಜರಿಯಬೇಡಿ. ಅದೇ ರೀತಿಯಾಗಿ ಮೂರನೆಯದಾಗಿ, ಹೃದಯಕ್ಕೆ ಒಳ್ಳೆಯದು. ಪಾಲಕ್ ಸೊಪ್ಪಿನಲ್ಲಿ ಆಂಟಿ ಆಕ್ಸಿಡೆಂಟ್ ವಿಟಮಿನ್ಗಳು, ಒಮೆಗಾ 3 ಕೊಬ್ಬಿನಾಮ್ಲಗಳು ಮತ್ತು ಪಾಲಕ್ ಆಮ್ಲವೂ ಇದೆ. ಇದು ಹೃದಯದ ಆರೋಗ್ಯಕ್ಕೆ ತುಂಬ ಸಹಕಾರಿ. ಈ ಎಲ್ಲ ವಿಟಮಿನ್ಗಳು ರಕ್ತ ಸಂಚಾರವನ್ನು ಉತ್ತಮಪಡಿಸುವುದು ಮತ್ತು ರಕ್ತನಾಳವು ಬ್ಲಾಕ್ ಆಗದಂತೆ ಮಾಡುವುದು. ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣ. ಪಾಲಕ್ ಸೊಪ್ಪಿನಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬ ಕಡಿಮೆ ಪ್ರಮಾಣದಲ್ಲಿದೆ. ಇದರಿಂದ ಮಧುಮೇಹದಿಂದ ಬಳಲುತ್ತಿರುವವರಿಗೆ ಇದು ಒಳ್ಳೆಯದು. ಇದು ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಸ್ಥಿರವಾಗಿಸುವುದು ಮತ್ತು ರಕ್ತ ಸಂಚಾರವನ್ನು ಸುಗಮಗೊಳಿಸುವುದು. ಪಾಲಕು ಮಧುಮೇಹ ತಡೆಯಲು ತುಂಬ ಸಹಕಾರಿಯಾಗಿದೆ. ಐದನೆಯದಾಗಿ ನೋಡೋಣ, ಮಲಬದ್ಧತೆ ನಿವಾರಣೆ. ಪಾಲಕ್ ಸೊಪ್ಪಿನಲ್ಲಿ ಉತ್ತಮ ನಾರಿನಾಂಶವನ್ನು ಹೊಂದಿದ್ದು ಇದು ಮಲಬದ್ಧತೆ ನಿವಾರಣೆಗೆ ಸಹಕಾರಿ. ಇದು ಮಲವು ಸರಾಗವಾಗಿ ಹೊರಬರಲು ನೆರವಾಗುವುದು. ಇದು ಕರುಳನ್ನು ಶುದ್ಧೀಕರಿಸಿ ಅದರ ಪದರವನ್ನು ಉತ್ತಮ ರೀತಿಯಲ್ಲಿ ಸರಿಪಡಿಸುವುದು. 100 ಮಿಲಿಲೀಟರ್ ಪಾಲಕ್ ಜ್ಯೂಸ್ ಜೊತೆಗೆ ಅಷ್ಟೇ ಪ್ರಮಾಣದ ನೀರು ಹಾಕಿಕೊಂಡು ಸೇವನೆ ಮಾಡಿದರೆ ಮಲಬದ್ಧತೆ ನಿವಾರಣೆ ಆಗುವುದು. ನೆಕ್ಸ್ಟ್ ನೋಡೋಣ ಬನ್ನಿ, ಚರ್ಮಕ್ಕೆ ಕಾಂತಿ ಹಾಗೂ ಹಲ್ಲುಗಳನ್ನು ಬಿಳಿಯಾಗಿಸುವುದು. ಪಾಲಕ್ ಸೊಪ್ಪಿನಲ್ಲಿರುವಂತಹ ಆಂಟಿ ಆಕ್ಸಿಡೆಂಟ್ ಅಂಶವು ಚರ್ಮದಲ್ಲಿನ ನೆರಿಗೆ ಮತ್ತು ಗೆರೆಗಳನ್ನು ನಿವಾರಣೆ ಮಾಡುವುದು. ಇದು ದೇಹದಲ್ಲಿನ ವಿಷಕಾರಿ ಅಂಶಗಳನ್ನು ಹೊರಗೆ ಹಾಕಿ ಚರ್ಮಕ್ಕೆ ಕಾಂತಿ ನೀಡುವುದು. ಹೀಗಾಗಿ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ಪಾಲಕ್ ಜ್ಯೂಸ್ ಕುಡಿದರೆ ಅದು ಚರ್ಮಕ್ಕೆ ಕಾಂತಿ ನೀಡಿ ಸುಂದರವಾಗಿಸುವುದು. ನೆಕ್ಸ್ಟ್, ಹಲ್ಲುಗಳನ್ನು ಬಿಳಿಯಾಗಿಸುವುದು. ಪಾಲಕ್ ಸೊಪ್ಪು ಸೇವನೆ ಮಾಡಿದರೆ ಅದರಲ್ಲಿನ ಕ್ಯಾಲ್ಸಿಯಂ ಅಂಶವು ಹಲ್ಲುಗಳನ್ನು ಬಲಪಡಿಸುವುದು ಮಾತ್ರವಲ್ಲದೆ ಇದು ಹಲ್ಲುಗಳಲ್ಲಿನ ಕಲೆಗಳನ್ನು ನಿವಾರಣೆ ಮಾಡುವುದು. ಇದು ಬಾಯಿಯಲ್ಲಿರುವ ಹಾನಿಕಾರಕ ಆಮ್ಲವನ್ನು ತಟಸ್ಥಗೊಳಿಸಲು ಜೊಲ್ಲಿನ ಉತ್ಪತ್ತಿಯನ್ನು ಉತ್ತೇಜಿಸುವುದು. ಹೀಗಾಗಿ ಆಹಾರ ಕ್ರಮದಲ್ಲಿ ಪಾಲಕ್ ಸೊಪ್ಪು ಸೇವನೆ ಮಾಡಿ. ನೆಕ್ಸ್ಟ್, ಕ್ಯಾನ್ಸರ್ ತಡೆಯುವುದು. ಪಾಲಕ್ ಸೊಪ್ಪಿನಲ್ಲಿ ಇರುವಂತಹ ಫ್ಲಾವನಾಯ್ಡ್ ಅಂಶವು ಗರ್ಭಕೋಶದ ಕ್ಯಾನ್ಸರ್ ಅಪಾಯವನ್ನು ತಗ್ಗಿಸುವುದು ಎಂದು ಕ್ಯಾನ್ಸರ್ ಬಗ್ಗೆ ನಡೆಸಿರುವಂತಹ ಅಧ್ಯಯನಗಳು ಹೇಳಿವೆ. ಪಾಲಕ್ದಲ್ಲಿ ಕ್ಲೋರೋಫಿಲ್, ಕ್ಯಾರೋಟನಾಯ್ಡ್ ಅಂಶಗಳಿವೆ ಮತ್ತು ಅದೇ ರೀತಿಯಾಗಿ ಇದರಲ್ಲಿ ವಿಟಮಿನ್ಗಳು, ಖನಿಜಾಂಶಗಳು ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಇವೆ. ಈ ಎಲ್ಲ ಪೋಷಕಾಂಶಗಳು ಗಡ್ಡೆ ಬೆಳವಣಿಗೆ ತಡೆಯುವುದು. ನೆಕ್ಸ್ಟ್, ಮೆದುಳಿನ ಕ್ರಿಯೆ ಸುಧಾರಣೆ. ವಯಸ್ಸಾಗುತ್ತಾ ಹೋದಂತೆ ಮೆದುಳಿನ ಅಂಗಾಂಶಗಳು ಕ್ಷೀಣಿಸುತ್ತಾ ಹೋಗುವುದು. ಇದರಿಂದಾಗಿ ಅರಿವಿನ ಕ್ರಿಯೆಗೆ ಸಮಸ್ಯೆ ಆಗುವುದು. ಹೀಗಾಗಿ ಮೆದುಳಿನ ಕ್ರಿಯೆ ಉತ್ತಮಪಡಿಸಲು ಪಾಲಕ್ ಸೇವನೆ ಮಾಡಬೇಕು.
ಇದರಲ್ಲಿನ ಆ್ಯಂಟಿ ಆಕ್ಸಿಡೆಂಟ್ ಅಂಶವು ಫ್ರೀ ರ್ಯಾಡಿಕಲ್ನಿಂದ ಮೆದುಳಿಗೆ ಆಗುವ ಹಾನಿ ತಡೆಯುವುದು. ನೆಕ್ಸ್ಟ್ ಕೊನೆಯದಾಗಿ ನೋಡೋಣ ಬನ್ನಿ, ಕಣ್ಣುಗಳಿಗೆ ಸಹಕಾರಿ. ಲುಟಿನ್, ಜಿಯಾಕ್ಸಾಂಥಿನ್ ಆ್ಯಂಟಿ ಆಕ್ಸಿಡೆಂಟ್ಗಳು ಇದರಲ್ಲಿದೆ ಮತ್ತು ಇದು ಕಣ್ಣಿನ ಸಮಸ್ಯೆಗಳನ್ನು ನಿವಾರಣೆ ಮಾಡುವುದು. ಇದರಲ್ಲಿ ಇರುವಂತಹ ಕಬ್ಬಿಣಾಂಶ, ವಿಟಮಿನ್ ಎ ಪ್ರಬಲ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಉರಿಯೂತ ಶಮನಕಾರಿ ಗುಣಗಳು ಕಣ್ಣಿಗೆ ಲಾಭಕಾರಿ. ಕಣ್ಣಿನ ದೃಷ್ಟಿ ನಿವಾರಣೆ ಮಾಡುವ ಜೊತೆಗೆ ಇದು ಅಕ್ಷಿಪಟಲದ ಅವನತಿಯನ್ನು ತಡೆಯುವುದು. ಇಷ್ಟೆಲ್ಲ ಲಾಭಗಳು ಇರುವಂತಹ ಪಾಲಕನ್ನು ತಿನ್ನದೇ ಇರಲು ಸಾಧ್ಯವೇ? ಹಾಗಾಗಿ ಪ್ರತಿಯೊಬ್ಬರೂ ತಮ್ಮ ಆಹಾರ ಕ್ರಮದಲ್ಲಿ ಈ ಹಸಿರೆಲೆ ತರಕಾರಿಯನ್ನು ಬಳಸಿಕೊಳ್ಳಿ. ತಮ್ಮ ಅಮೂಲ್ಯವಾದ ಸಮಯವನ್ನು ಈ ವಿಡಿಯೋ ನೋಡಲು ಬಳಸಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತೆ ಉಪಯುಕ್ತ ಮಾಹಿತಿಯೊಂದಿಗೆ ಬರುತ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.